ಇವತ್ತ ನಾವು ಹೊರಟದ್ ಸೀದಾ ವಂಡರ್ ಕಂಬಳಕ್ಕೆ ಹೋಪದಿಗೆ ನಾನು ಮತ್ ಪ್ರಸಾದಣ್ಣ ಹೊಟ್ಟೆ ಹೋದೆ. ಕೆಲವರೆಲ್ಲ ಕಂಬಳಕ್ಕೆ ಹೋತಿದ್ದೀರ, ಇನ್ ಕೆಲವರೆಲ್ಲ ಮನೆಗೆ ಹೋತಿದ್ದೀರ. ಹಾಗೆ ಸೀದಾ ಹೆಗ್ಡೇರ್ ಮನೆ ಎದುರು ಬಂತ. ಅಲ್ಲೇ ಎದುರಿಪ್ಪ ತುಳಸಿ ಅಮ್ಮನವ್ರಿಗೆ ಒಂದ್ ಕೈ ಮುಕ್ಕೊಂಡ ತೀರ್ಥ ಪ್ರಸಾದ ಎಲ್ಲ ತಕೊಂಡ ಸೀದಾ ಕಂಬಳಗೆದ್ದಿ ಹತ್ರ ಬಂತ ಕಣಿ. ಈ ವಂಡರ್ ಕಂಬಳಗೆದ್ದಿ ಸುಮಾರು ಒಂದ್ 10 ಎಕರೆ ಇತ್ತೆ. ಕೋಟೇಶ್ವರದ ಕೋಡಿ ಹಬ್ಬ ಟೈಮ್ ಹಂಗ ಈಗ ಎದ್ದಿಲ್ ಧೂಳ್ ಹೇಳತ್ತ ವಂಡರ್ ಕಂಬಳ ದಿನ ಕೋಟೇಶ್ವರದ ಕ್ಯಾರಿ ಕಳ್ಕತ್ತ ಅಂತೇಳಿ ಈಗಿನವ್ರು ಹೇಳ್ತಾರ ಕಣಿ. ಹಾಗೆ ಮೈ ಚರ್ಮದ ಮೇಲಾಪ ಯಾವ್ದೇ ಕಾಯಿಲೆ ಇದ್ರು ಕಂಬಳಗೆದ್ದಿಗೆ ಹೋಗಿ ಸುತ್ತಕ್ಕೆ ತೆಳಿತಂದ ಹರಕಿ ಹೇಳ್ಕೊಂಡ್ರೆ ಆ ಕಾಯಿಲೆ ಗುಣ ಆತ ಅಂತೇಳಿ ಈಗಿನವ್ರು ಹೇಳ್ತಾರ. ಕಡಿಗೆ ಸೀದಾ ಕಂಬಳಗೆದ್ದಿ ಇಳ್ದು ತೀರ್ಥ ಮಂಡಿಗೆ ಹಾಯ್ಕೊಂಡ ಹೋರಿ ಪೋಲ್ ಬಂತೆ. ಕಂಬಳ ಕಾಂಬಕ್ ಸುಮಾರು ಜನ ಬಂದಿರಿ. ಕಡಿಗೆ ಹೋರಿನ ಕೆಸರಿಗೆದ್ದಿ ತಕೊಂಡ್ ಹೋಯ್ ಬೇರ್ಸೋ ಶುರು ಮಾಡ್ರಿ ಕಣಿ. ಇಲ್ಲಿ ಖಾಲಿ ಹೋರಿಗಳು ಮಾತ್ರ ಅಲ್ಲ, ಹರ್ಕಿಗಿನಿ ಹೇಳ್ಕೊಂಡಿದ್ರೆ ದನ್ಗಳನ್ನ ಕಂಬಳಗೆದಿ ತಕ ಬಂದ ಹರ್ಕಿ ತೀರ್ಸ್ಕೊಂಡು ಹೋದ್ರ. ಕಂಬಳನೆಲ್ಲ ಕಣ್ಕೊಂಡ್ ಈಚಿ ಬಂದೆ. ಹೊಟ್ಟಿ ಪಾಡಿಗೋಸ್ಕರ ಹಗ್ಗದ ಮೇಲೆ ಸರ್ಕಸ್ ಮಾಡ್ತಿಪ್ಪು ಈ ಹೆಣ್ಮಗು. ಅಪ್ಪ ಏನ್ ಹೊಗಲ ಮೇಲೆ ಕೂಕೊಂಡ್ ಕಂಬಳ ಕಾಂತಿಪ್ಪು ಈ ಸಣ್ಣ ಮಗು. ಎಣ್ಸ್ಕೊಂಡ್ರೆ ಬೇಜಾರತ್, ಖುಷಿಯೂ ಅತ್ತಿ. ಎಲ್ಲಾ ಕಣ್ಕೊಂಡ್ ನಾವ್ ಸೀದಾ ಹೆಗ್ಡೇರ್ ಮನೆ ಹಟ್ಟಿ ಒಳಗ್ ಹೋಯ್ತ. ಹೋರಿ ದನಗಳಿಗೆ ತಿಂಬ ಹುಲ್ ಪಿಂಡಿ ಎಲ್ಲ ಒಳ್ಳೆ ಸ್ಟಾಕ್ ಮಾಡಿ ಇಟ್ಟಿರಿ. ಕಡೆಗ್ ಸೀದಾ ಈಚಿಗ್ ಬಂತ. ರಾಮಣ್ಣ ಸ್ವಲ್ಪ ತೊಳು ಹುಲ್ ತಕ ಬಂದ ಹೋರಿಗಳೇ ಹಾಕ್ರ. ಮನೆಯಿಂದ ಸ್ವಲ್ಪ ದೂರ ನಡ್ಕ ಬಂದ್ರೆ ಮೊದ್ಲಿನ ಕಾಲದಂಗ್ ಪಾಂಡವರ ಮೊಸಳಿನ ಬಾಮಿ ಬಿಟ್ಟು ಹೋಪಾತಿಗ ಒಂದ್ ಹಲಸಿನ ಹಣ್ಣು ಕಣ್ಣಿ ತೋರ್. ಭೀಮ ಅದ ಹಣ್ಣಾಯ್ತೇನೋ ಅಂತೇಳಿ ಕೈ ಬೆರಳು ಹಾಕಿ ಅದನ್ನ ಕೊಯ್ತಾ ಅಷ್ಟ್ರೊಳಗ್ ಬೆಳಗಾಯಿ ಕೋಳಿ ಕೂಗುತ್ತೆ. ಹಾಂಗಾಯಿ ಪಾಂಡವರ ಈ ಹಲಸಿನ ಹಣ್ಣ ತಿಂದೆ ಹಾಂಗೆ ಹೋತ್ರ ಅದೇ ಹಣ್ಣು ಕೊಯ್ದ ಜಾಗದಂಗೆ ಕಲ್ಲಾಯಿ ಚೇಂಜ್ ಆತ್ ಕಣಿ. ಹಾಗೆ ಸೀದಾ ಅಂಗಡಿಯಲ್ಲಿ ಇಪ್ಪಲ್ ಬಂತ. ತಿಂಡಿಯಲ್ಲಿ ಅಂತ ತಗೊಂಡ್ ಹೋಯ್ಲಿ ಮೊನ್ನೆ ಕೋಡಿ ಹಬ್ಬ ತಗೊಂಡದೆ. ಹಾಗೆ ಕಡೆ ಬಪ್ಪತಿಗೆ ಒಂದ್ ಲಿಂಬು ಸೋಡಾ ಕುಡಿತ ಕುಡ್ಕೊಂಡ್ ಸೀದಾ ಮನಿ ಬದಿ ಹೊರಡ್ತ ಕಣಿ. ಬತ್ತಕ